ನನ್ನ ಹೆಸರು ಮನೋಜ್. ನಾನು ಮುಂಬೈನ ಘಾಟ್ಕೋಪರ್ನಲ್ಲಿ ವಾಸವಿದ್ದೆ. ಒಂದು ಚಿಕ್ಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಒಂದು ದಿನ ನನ್ನ ದೊಡ್ಡಪ್ಪನ ಮಗಳು ಭವ್ಯ ನನಗೆ ಕಾಲ್ ಮಾಡಿ, ಅಣ್ಣ, ನಾವು 4 ಜನ ಫ್ರೆಂಡ್ಸ್ ಮುಂಬೈಗೆ ಬರ್ತಾ ಇದ್ದೀವಿ. ಜಂಬೂರಿನಲ್ಲಿ ನಮ್ಮ ರೈಲ್ವೆ ಎಕ್ಸಾಮ್ಸ್ ಇದೆ. ನಮಗೆ ರೂಮ್ ವ್ಯವಸ್ಥೆ ಮಾಡಿಸ್ತೀಯಾ ಎಂದು ಕೇಳಿದಳು. ಆಗ ನಾನು ಕೇಳಿದೆ, ಎಷ್ಟು ದಿನ ಇದೆ ಎಕ್ಸಾಮ್? ಒಂದು ದಿನ, ನವೆಂಬರ್ 15 ರಂದು. ಅಣ್ಣ, ನಾವೆಲ್ಲ ನಿನ್ನ ರೂಮಲ್ಲಿ ಇರಬಹುದಾ ಎಂದು ಕೇಳಿದಳು ಭವ್ಯ. ನಾನು ಇದನ್ನು ತಿರಸ್ಕರಿಸುತ್ತಾ, ನಾನು ನನ್ನ ಕಂಪನಿಯ ರೂಮ್ನಲ್ಲಿ ಇದ್ದೇನೆ. ನನ್ನ ಜೊತೆ ನನ್ನ ರೂಮ್ ಮೇಟ್ಗಳು ಸಹ ಇದ್ದಾರೆ. ನಿಮಗಾಗಿ ಯಾವುದಾದರೂ ಹತ್ತಿರದ ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಡುತ್ತೇನೆ ಎಂದಾಗ ಅವಳು ಒಪ್ಪಿಕೊಂಡು 2 ದಿನ ರೂಮ್ ಬುಕ್ ಮಾಡಲು ಹೇಳಿದಳು. ನಾನು ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೆ. ನಾನು ನನಗೆ ಪರಿಚಯವಿದ್ದ ಸ್ಥಳೀಯ ಹುಡುಗಿ ರಮ್ಯಾಳನ್ನು ವಿಚಾರಿಸಿದಾಗ ಅವಳು, ನಾನೆಲ್ಲವನ್ನೂ ನೋಡಿಕೊಳ್ಳುತ್ತೇನೆ, ಆ ವಿಷಯ ನನಗೆ ಬಿಟ್ಟು ಬಿಡಿ, ಅವರು ಎಷ್ಟು ಜನ ಬರುತ್ತಾರೆ ಎಂದೆಲ್ಲ ವಿಚಾರಿಸಿಕೊಂಡು ಅದರಂತೆ ರಮ್ಯಾ ರೂಮ್ ಬುಕ್ ಮಾಡಿದಳು. ಪರೀಕ್ಷೆ ದಿನವೂ ಬಂತು. ನನಗೆ ಕೆಲಸ ತುಂಬಾ ಇದ್ದುದರಿಂದ ನಾನು ರಮ್ಯಾಗೆ ಅವರ ಜೊತೆ ಹೋಗಲು ತಿಳಿಸಿದೆ. ಅದರಂತೆ ರಮ್ಯಾ ಪರೀಕ್ಷೆ ಮುಗಿಯುವವರೆಗೂ ಅವರ ಜೊತೆ ಇದ್ದಳು. ಆದರೆ ಭವ್ಯ ಮನೆಗೆ ಹೋಗಿ ತಲುಪಿದ ಮಾರನೇ ದಿನ ನನಗೆ ಅಳುತ್ತಾ ಕಾಲ್ ಮಾಡಿದ್ದಳು ಮತ್ತು ನಾನು ಅವಳು ಹೇಳಿದ ವಿಷಯ ಕೇಳಿ ಬೆಚ್ಚಿಬಿದ್ದೆ ಮತ್ತು ನಾನು ಭಯಗೊಂಡು ಕೇಳಿದೆ, ಈ ವಿಷಯ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಎಂದು. ಫೋನ್ ಕಟ್ ಮಾಡಿ ರಮ್ಯಾಳಿಗೆ ಕಾಲ್ ಮಾಡತೊಡಗಿದೆ. ಆದರೆ ಅವಳ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು. ನಾನು ಕೂಡಲೇ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಓಡಿದೆ ಮತ್ತು ಅಲ್ಲಿಗೆ ತಲುಪಿದಾಗ ಅಲ್ಲಿನ ದೃಶ್ಯ ನೋಡಿ ಹೌಹಾರಿದೆ. ಅಲ್ಲಿ 23 ವರ್ಷದ ಶ್ರೀಮಂತ ಹುಡುಗನೊಬ್ಬ ರಮ್ಯಾಳಿಗೆ ಮನಬಂದಂತೆ ಬೈಯುತ್ತಿದ್ದ, ಹೊಡೆಯುತ್ತಿದ್ದ. ಇವಳು ನನ್ನ ತಂಗಿಯನ್ನು ದೊಡ್ಡ ಸಮಸ್ಯೆಗೆ ಸಿಲುಕಿಸಿದ್ದಾಳೆ ಎಂದು ಜೋರಾಗಿ ಕೂಗಾಡುತ್ತಿದ್ದ. ಅಲ್ಲಿ ಲೇಡಿ ಇನ್ಸ್ಪೆಕ್ಟರ್ ಮಾನ್ವಿ ಮತ್ತು ಅವರ ಗೆಳತಿ ವಕೀಲೆ ನಂದಿನಿ ಇಬ್ಬರು ಕುಳಿತಿದ್ದರು. ರಮ್ಯಾ ಈ ಹುಡುಗನಿಗೆ ಏನು ಮಾಡಿರಬಹುದು ಎಂದು ನನಗೆ ಆಶ್ಚರ್ಯವಾಯಿತು. ಆಗ ಲೇಡಿ ಇನ್ಸ್ಪೆಕ್ಟರ್, ಇದು ಪೊಲೀಸ್ ಸ್ಟೇಷನ್, ನಿನ್ನ ಅಪ್ಪನ ಮನೆಯಲ್ಲ. ಏನು ಜೋರಾಗಿ ಕೂಗಾಡುತ್ತಿದ್ದೀಯಾ? ಸಮಾಧಾನವಾಗಿ ಕೂತು ಮಾತಾಡು, ಕಂಪ್ಲೇಂಟ್ ಕೊಡು, ಎಲ್ಲವನ್ನೂ ವಿವರವಾಗಿ ಹೇಳು ಎಂದು ಇನ್ಸ್ಪೆಕ್ಟರ್ ಮಾನ್ವಿ ಹೇಳಿದಳು. ಈ ಹುಡುಗಿಯಿಂದ ಏನು ತಪ್ಪಾಗಿದೆ? ಹೀಗೆ ಎಳೆದುಕೊಂಡು ಪೊಲೀಸ್ ಠಾಣೆಗೆ ತರುವ ಹಕ್ಕು ನಿಮಗಿಲ್ಲ. ನೀವು ಪೊಲೀಸರಿಗೆ ತಿಳಿಸಿದರೆ ಘಟನೆ ನಡೆದ ಸ್ಥಳಕ್ಕೆ ಬಂದು ನಾವೇ ಈ ಹುಡುಗಿಯನ್ನು ಬಂಧಿಸಿ ಕರೆತರುತ್ತಿದ್ದೆವು. ಇದನ್ನು ಕೇಳಿದ ಹುಡುಗ ಕೋಪದಿಂದ ಕುರ್ಚಿಯ ಮೇಲೆ ಕುಳಿತು ಹೇಳಲು ಆರಂಭಿಸಿದ, ಬಹುಶಃ ನಾನು ಯಾರೆಂದು ನಿಮಗೆ ತಿಳಿದಿಲ್ಲ. ನಾನು ಇಲ್ಲಿಯ ಕೌನ್ಸಿಲರ್ ಮಗ. ಇಲ್ಲಿರುವ ಎಲ್ಲಾ ಪೊಲೀಸರು ನನ್ನ ತಂದೆಯ ಆದೇಶವನ್ನು ಪಾಲಿಸುತ್ತಾರೆ. ನಾನು ಕಾನೂನನ್ನು ಗೌರವಿಸುತ್ತೇನೆ ಎಂಬ ಕಾರಣಕ್ಕೆ ಹುಡುಗಿಯನ್ನು ಇಲ್ಲಿಗೆ ಕರೆ ತಂದಿದ್ದೇನೆ. ಈ ಹುಡುಗಿ ನನ್ನ ತಂಗಿಯ ಸ್ನೇಹಿತೆ. ನನ್ನ ತಂಗಿಗೆ ಈಗ ಕೇವಲ 17 ವರ್ಷ ವಯಸ್ಸು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿಯೇ ಈಕೆ ನನ್ನ ತಂಗಿಗೆ ಮಾತ್ರವಲ್ಲದೆ ಎಷ್ಟೋ ಹುಡುಗಿಯರಿಗೆ ಕೆಡುಕು ಮಾಡಿದ್ದಾಳೆ. ಇಂತಹದೊಂದು ಜನರ ಗುಂಪೇ ಇದೆ ಮತ್ತು ಇದರಿಂದ ಅನೇಕ ಹುಡುಗಿಯರು ಅಪಾಯದಲ್ಲಿದ್ದಾರೆ. ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವಳಿಂದಾಗಿ ಅನೇಕ ಹೆಣ್ಣು ಮಕ್ಕಳ ಬದುಕು ಹಾಳಾಗುತ್ತಿದೆ. ಇಲ್ಲಿಯವರೆಗೂ ಈ ಹುಡುಗಿ ಸಿಕ್ಕಿಬಿದ್ದಿರಲಿಲ್ಲ. ನಾನು ಅವಳ ಸತ್ಯವನ್ನು ಜನರ ಮುಂದೆ ತರುತ್ತೇನೆ ಮೇಡಂ. ನಾನು ಇಲ್ಲಿನ ಕೌನ್ಸಿಲರ್ ಮಗ. ನಾನು ಬಯಸಿದರೆ ಈ ಹುಡುಗಿಯನ್ನು ಬಂಧಿಸದೆ ಶಿಕ್ಷೆಗೆ ಗುರಿಪಡಿಸಬಹುದು. ಸತ್ಯ ಹೊರಕ್ಕೆ ಬಂದಾಗ ಜನರು ಇವಳಿಂದ ದೂರವಿರುತ್ತಾರೆ. ಅವಳ ಈ ಅಪರಾಧಕ್ಕೆ ಕಾನೂನಿನ ಪ್ರಕಾರ ಶಿಕ್ಷೆಯಾಗಬೇಕು. ನಾಳೆಯೇ ನಾನು ನ್ಯಾಯಾಲಯಕ್ಕೆ ಹೋಗುತ್ತೇನೆ ಮತ್ತು ಈ ಹುಡುಗಿಗೆ ಕಠಿಣ ಶಿಕ್ಷೆಯನ್ನು ಕೊಡಿಸುತ್ತೇನೆ ಎಂದು ಹೇಳಿದ. ಅವನ ಮಾತು ಕೇಳಿ ನಾನಂತೂ ತಲ್ಲಣಿಸಿ ಹೋದೆ. ಅವನಾಡುತ್ತಿರುವ ಮಾತು ಕೇಳಿ ನಾನು ಬೆವತು ಹೋಗಿದ್ದೆ. ರಮ್ಯಾ ನನಗೆ ಸ್ಥಳೀಯ ಸಹೋದ್ಯೋಗಿ ಒಬ್ಬರಿಂದ ಪರಿಚಯವಾಗಿದ್ದಳು. ಆಗ ಮಾನ್ವಿ ಹೇಳಿದರು, ಕೇಳು, ನಿನಗೆ ಏನೋ ತಪ್ಪು ತಿಳುವಳಿಕೆ ಆಗಿರಬೇಕು. ಇಲ್ಲಿಯವರೆಗೆ ನಾನು ಎಷ್ಟೋ ಹುಡುಗಿಯರನ್ನು ಬಂಧಿಸಿದ್ದೇನೆ. ಅಂಥದರಲ್ಲಿ ನಮಗೆ ಅಪರಾಧಿ ಯಾರು, ನಿರಪರಾಧಿ ಯಾರು ಎಂಬುದು ಗೊತ್ತೇ ಆಗಿ ಹೋಗುತ್ತೆ. ಆದರೆ ಈ ಹುಡುಗಿಯನ್ನು ನೋಡಿದಾಗ ಅವಳು ಯಾವುದೇ ಅಪರಾಧ ಮಾಡಿಲ್ಲ ಎಂದು ತೋರುತ್ತದೆ. ನೀವು ಮತ್ತೊಮ್ಮೆ ಯೋಚಿಸಿ. ನಿಮ್ಮ ಕೋರಿಕೆಯಂತೆ ನಾನು ಎಫ್ಐಆರ್ ದಾಖಲಿಸದೆ ಅವಳನ್ನು ಬಂಧಿಸುತ್ತೇನೆ ಮತ್ತು ಇದೇ ಹುಡುಗಿ ತಪ್ಪು ಮಾಡಿದ್ದಾಳೆ ಎಂದು ನಿಮಗೆ ಖಚಿತವಾಗಿದ್ದರೆ ನೀವು ಈ ಹುಡುಗಿಯ ವಿರುದ್ಧ ಸುಲಭವಾಗಿ ಕಂಪ್ಲೇಂಟ್ ನೀಡಬಹುದು ಎಂದು ಮಾನ್ವಿ ಹುಡುಗನನ್ನು ಅಲ್ಲಿಂದ ಕಳುಹಿಸಿದಳು. ಹುಡುಗ ಇವಳಿಗೊಂದು ಗತಿ ಕಾಣಿಸದೆ ಬಿಡಲಾರೆ ಎಂದು ಗುಣಗುತ್ತ ಅಲ್ಲಿಂದ ಹೊರಟ. ಹುಡುಗ ಹೊರಟು ಹೋದಾಗ ಇನ್ಸ್ಪೆಕ್ಟರ್ ಮಾನ್ವಿ ತನ್ನ ಗೆಳತಿ ವಕೀಲೆಗೆ, ನಂದಿನಿ, ಈ ಹುಡುಗಿಯ ತಪ್ಪೇನಿರಬಹುದು? ಈ ಹುಡುಗಿ ತುಂಬಾ ಮುಗ್ಧಳಾಗಿ ಕಾಣುತ್ತಾಳೆ. ಈ ಹುಡುಗಿ ಯಾವುದೇ ತಪ್ಪು ಮಾಡಿರಲಾರಳು ಎಂದು ನನಗೆ ಅನಿಸುತ್ತದೆ. ಆಗ ನಂದಿನಿ, ಈ ಹುಡುಗಿ ಊಟ ಮಾಡದೆ ಬಂದಿರುವ ಹಾಗಿದೆ. ನಾನು ಈ ಹುಡುಗಿಗೆ ಊಟದ ವ್ಯವಸ್ಥೆ ಮಾಡುತ್ತೇನೆ ಎಂದು ಮಾನ್ವಿಗೆ ಹೇಳಿದೆ. ಆ ನಂತರವೇ ಬಹುಶಃ ಈ ಹುಡುಗಿ ಏನಾದರೂ ಹೇಳಬಹುದು. ಈ ಹುಡುಗಿಯೊಂದಿಗೆ ಅಷ್ಟೊಂದು ಕಪೋರವಾಗಿ ವರ್ತಿಸಬೇಡ. ಇದನ್ನು ಕೇಳಿ ಮಾನ್ವಿ ಕೂಡ ಒಪ್ಪಿಕೊಂಡಳು. ಇದನ್ನೆಲ್ಲ ಮೂಕ ವಿಸ್ಮಿತನಾಗಿ ನೋಡುತ್ತಾ ನಿಂತ ನನ್ನನ್ನು ಇನ್ಸ್ಪೆಕ್ಟರ್ ಕರೆದರು. ಏನು ವಿಷಯ, ಯಾಕೆ ಬಂದಿದ್ದೀರಿ ಎಂದಾಗ ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ. ನಾನು ಭವ್ಯ ಮತ್ತು ಅವಳ ಗೆಳತಿಯರಿಗಾದ
ಅನ್ಯಾಯವನ್ನು ಇನ್ಸ್ಪೆಕ್ಟರ್ ಹತ್ತಿರ ಹೇಳಿ ಕಂಪ್ಲೇಂಟ್ ನೀಡಬೇಕೆಂದಿದ್ದೆ. ಆದರೆ ಈಗ ಕೌನ್ಸಿಲರ್ ಮಗಳಿಗೆ ಈ ರೀತಿ ಅನ್ಯಾಯವಾಗಿದೆ ಎಂದರೆ ನನಗೆ ನಂಬಲಾಗದು. ತಕ್ಷಣ ನಾನು ನಮ್ಮ ಹುಡುಗಿಯರನ್ನು ಸ್ಟೇಷನ್ ಮೆಟ್ಟಿಲು ಹತ್ತಿಸಬಾರದು ಎಂದುಕೊಂಡೆ. ಅವಶ್ಯಕತೆ ಮುಂದೆ ಕೋರ್ಟಿಗೆ ಸಾಕ್ಷಿ ನೀಡಿದರಾಯ್ತು ಎಂದುಕೊಂಡು ರಮ್ಯಾಳ ಬಗ್ಗೆ ಬೇರೆ ರೀತಿಯಲ್ಲಿ ಹೇಳಿದೆ. ನಾನು ಇವಳ ಪರಿಚಯದವನು, ಇವಳ ಹೆಸರು ರಮ್ಯಾ ಎಂದಷ್ಟೇ ಹೇಳಿದೆ. ಆಗ ಮಾನ್ವಿ ಯಾರು ಸರಿ ಯಾರು ತಪ್ಪು ಎಂದು ತನಿಖೆ ಮಾಡಿದ ಬಳಿಕ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಅವಳು ಸ್ಟೇಷನ್ನಲ್ಲಿ ಇರುತ್ತಾಳೆ. ಅವಳ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಯಾರಾದ್ರೂ ಇದ್ದರೆ ಅವರಿಗೆ ತಿಳಿಸಿ, ಈಗ ನೀವಿಲ್ಲಿಂದ ಹೋಗಬಹುದು ಎಂದು ಹೇಳಿದಾಗ ನಾನು ಅಲ್ಲಿಂದ ಹೊರಬಂದೆ. ಆಗ ನಂದಿನಿ, ನಾನು ಅವಳೊಂದಿಗೆ ಮಾತನಾಡಲು ಹೋಗುತ್ತೇನೆ, ಅವಳ ಕೇಸ್ ಸರಿಯಾಗಿ ಕಂಡುಬಂದರೆ ನಾನು ಅವಳ ಪ್ರಕರಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಳು. ಅಷ್ಟರಲ್ಲಿಯೇ ಲೇಡಿ ಕಾನ್ಸ್ಟೇಬಲ್, ಮೇಡಂ, ಈ ಹುಡುಗಿ ತುಂಬಾ ಹೆದರಿದ್ದಾಳೆ ಮತ್ತು ಏನೂ ತಿನ್ನುತ್ತಿಲ್ಲ ಎಂದು ಹೇಳಿದಳು. ಆಗ ಮಾನ್ವಿಯ ಅನುಮತಿಯೊಂದಿಗೆ ನಂದಿನಿ ಸೆಲ್ಲಿನೊಳಗೆ ಹೋದಳು. ಆ ಹುಡುಗಿ ತುಂಬಾ ಗಾಬರಿಯಾಗಿದ್ದನ್ನು ನೋಡಿ, ನಿನಗೆ ಇಲ್ಲಿ ಯಾರ ಭಯವೂ ಇಲ್ಲ, ನಾನೊಬ್ಬಳು ವಕೀಲೆ, ನನ್ನ ಹೆಸರು ನಂದಿನಿ ಎಂದು ಪ್ರೀತಿಯಿಂದ ಮಾತನಾಡಿದಳು. ನಿನ್ನದೇನೂ ತಪ್ಪಿಲ್ಲದಿದ್ದರೆ ನಿನ್ನ ಕೇಸ್ ತೆಗೆದುಕೊಂಡು ನಿನಗೋಸ್ಕರ ವಾದ ಮಾಡುತ್ತೇನೆ. ಏನೇ ತಪ್ಪು ಮಾಡಿದರೂ ನನ್ನೊಂದಿಗೆ ಹೇಳು. ನನ್ನ ಸ್ನೇಹಿತೆಯೊಂದಿಗೆ ಮಾತನಾಡಿ ನಿನ್ನ ಶಿಕ್ಷೆಯನ್ನು ಕಡಿಮೆ ಮಾಡಿಸುತ್ತೇನೆ. ನೀನು ಮುಗ್ಧೆಯ ಹಾಗೆ ಕಾಣುತ್ತೀಯ, ನನ್ನ ದೃಷ್ಟಿಯಲ್ಲಿ ನೀನು ಅಪರಾಧಿಯಲ್ಲ. ಅವಳ ಮಾತು ಕೇಳಿ ರಮ್ಯಾ ಎದ್ದು ನಿಂತು ಮಾತನಾಡತೊಡಗಿದಳು. ಹುಡುಗಿ ಮಾತು ಆರಂಭಿಸಿದ ರೀತಿ ನೋಡಿದರೆ ಸುಸಂಸ್ಕೃತ ಹಾಗೆ ಮಾತನಾಡುತ್ತಿದ್ದಳು. ನಂದಿನಿ ಎಲ್ಲವನ್ನೂ ಕೇಳುತ್ತಿದ್ದಳು. ಎಲ್ಲ ಸತ್ಯವನ್ನು ಹೇಳು. ಆ ಹುಡುಗ ನಿನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದಾನೆ? ಅವನ ತಂಗಿಗೆ ಏನು ಮಾಡಿದ್ದೀರಿ? ಏನಾದರೂ ತಪ್ಪು ಮಾಡಿದ್ದೀಯಾ? ರಮ್ಯಾ ನಂದಿನಿಯ ಮಾತು ಕೇಳಿ ಅಳತೊಡಗಿದಳು. ಸ್ವಲ್ಪ ಸಮಯದ ನಂತರ ಅವಳು ಹೇಳಿದಳು, ನಾನು ಒಂದು ದೊಡ್ಡ ತಪ್ಪು ಮಾಡಿದೆ. ಈ ತಪ್ಪನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನನ್ನ ಈ ತಪ್ಪಿನ ಹಿಂದೆ ರಹಸ್ಯ ಅಡಗಿದೆ. ಇದನ್ನೆಲ್ಲ ಹೇಳುವ ಧೈರ್ಯ ನನಗಿಲ್ಲ. ನಾನು ನಿಮಗೆಲ್ಲ ಹೇಳಿದರೆ ಅವರು ನನ್ನ ಹೆತ್ತವರನ್ನು ಕೊಲ್ಲುತ್ತಾರೆ. ನನ್ನ ತಂದೆ ತಾಯಿಗೆ ಈ ಜಗತ್ತಿನಲ್ಲಿ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ತಂದೆ ತಾಯಿ ಇನ್ನಿಲ್ಲವಾದರೆ ನಾನೆಲ್ಲಿಗೆ ಹೋಗಲಿ? ಆ ಹುಡುಗಿ ಹೇಳಿದ್ದನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು. ಹುಡುಗಿ ಹೇಳಿದಳು, ನನ್ನ ಕೇಸ್ಗೆ ವಾದ ಮಾಡಬೇಡಿ. ನಾನು ಎಲ್ಲವನ್ನೂ ದೇವರಿಗೆ ಬಿಟ್ಟಿದ್ದೇನೆ. ನನಗೆ ಯಾವ ಶಿಕ್ಷೆ ನೀಡಿದರೂ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಆದರೆ ನನ್ನ ಹೆತ್ತವರಿಗೆ ಏನೂ ಆಗಬಾರದು. ನೀನು ಭಯಪಡುವ ಅಗತ್ಯವಿಲ್ಲ. ಪೊಲೀಸರ ಸಹಾಯದಿಂದ ನಾನು ನಿಮ್ಮ ತಂದೆ ತಾಯಿಯನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ನಂದಿನಿ ಹೇಳಿದಳು. ಹೀಗೆ ಆ ಹುಡುಗಿಯನ್ನು ಎಲ್ಲಾ ರೀತಿಯಿಂದಲೂ ಮನವೊಲಿಸಲು ಪ್ರಯತ್ನಿಸಿದಳು. ಮತ್ತೆ ಹುಡುಗಿ ಹೇಳಿದಳು, ನೀವು ಪೊಲೀಸರ ಸಹಾಯದಿಂದ ಕಂಡುಹಿಡಿಯುವುದಾದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಆದರೆ ನನ್ನ ಹೆತ್ತವರಿಗೆ ಏನೂ ತೊಂದರೆ ಆಗಬಾರದು ಎಂದು ಪುನಃ ನೆನಪಿಸುತ್ತಾ ಅಳುತ್ತಲೇ ನಂದಿನಿಗೆ ಹೇಳಿದಳು. ನಂದಿನಿ ಅವಳಿಗೆ ಸಮಾಧಾನಪಡಿಸುತ್ತಾ, ನಿನ್ನ ಬಗ್ಗೆ ನಾನು ಯಾರಿಗೂ ಹೇಳುವುದಿಲ್ಲ. ಸತ್ಯವನ್ನು ನಾವೇ ಕಂಡುಹಿಡಿಯುತ್ತೇವೆ. ನಾವೇ ಅಲ್ಲಿಗೆ ಹೋಗುತ್ತೇವೆ ಎಂದು ನಂದಿನಿ ಹೇಳಿದಾಗ ಆ ಹುಡುಗಿ ಮೊಬೈಲ್ ಕೇಳಿದಳು. ನಂದಿನಿ ಮೊಬೈಲ್ನಲ್ಲಿ ಮೆಸೇಜ್ ಟೈಪ್ ಮಾಡಿಕೊಟ್ಟಳು. ಆ ಸಂದೇಶವನ್ನು ಓದಿದಾಗ ಅದರಲ್ಲಿ ಒಂದು ವಿಳಾಸವಿತ್ತು. ನೀವು 2 ದಿನದ ನಂತರ ಈ ವಿಳಾಸಕ್ಕೆ ಹೋಗಬಹುದು ಮತ್ತು ಬಹಳ ಎಚ್ಚರಿಕೆಯಿಂದ ಹೋಗಬೇಕು ಎಂದಳು. ಅದು ಒಂದು ಲಾಡ್ಜಿಂಗ್ ಅಂಡ್ ಬೋರ್ಡಿಂಗನ ವಿಳಾಸವಾಗಿತ್ತು. ಅಲ್ಲಿಗೆ ಹೋಗಿ ಉಳಿದುಕೊಳ್ಳಲು ಹೇಳಿದಳು. ಅಲ್ಲಿಗೆ ಹೋದ ನಂತರ ನಿಮಗೆ ಸಂಪೂರ್ಣ ಸತ್ಯ ತಿಳಿಯುತ್ತದೆ ಎಂದಳು. ನಂದಿನಿ ಜೈಲಿನಿಂದ ಹೊರಗೆ ಹೋಗಿ ಇನ್ಸ್ಪೆಕ್ಟರ್ ಮಾನ್ವಿ ಅವರಿಗೆ ಎಲ್ಲವನ್ನೂ ಹೇಳಿ, ಈ ವಿಷಯ ಯಾರಿಗೂ ತಿಳಿಯಬಾರದು. 2 ದಿನಗಳ ನಂತರ ಆ ಲಾಡ್ಜ್ಗೆ ಹೋಗೋಣ. 2 ದಿನಗಳ ನಂತರ ನಂದಿನಿ ಮತ್ತು ಮಾನ್ವಿ ಇಬ್ಬರೂ ಹೊರಟರು. ಲಾಡ್ಜ್ ವಿಳಾಸ ಕೇಳಿದ ಆಟೋ ಡ್ರೈವರ್ ಆಶ್ಚರ್ಯದಿಂದ ನಮ್ಮತ್ತ ನೋಡಿ, ಮೇಡಂ, ಈ ಲಾಡ್ಜ್ಗೆ ಹೋಗಲು ಖಾತ್ರಿ ಮಾಡಿಕೊಂಡು ಬಂದಿದ್ದೀರಾ? ಬಂದಾಗಿ ಎಷ್ಟು ದಿನಗಳಾಗಿವೆ? ಇದನ್ನು ಕೇಳಿದ ಮಾನ್ವಿ ಮತ್ತು ನಂದಿನಿ ಮುಖ ನೋಡಿಕೊಂಡರು. ಆದರೆ ರಮ್ಯಾ ನಮಗೆ ಈ ಲಾಡ್ಜ್ನ ಅಡ್ರೆಸ್ ಕೊಟ್ಟು 2 ದಿನ ಬಿಟ್ಟು ಹೋಗಲು ತಿಳಿಸಿದ್ದರಲ್ಲಿ ಏನಾದರೂ ಕಾರಣವಿರಬೇಕು ಎಂದುಕೊಂಡರು. ಆದರೂ ಹಠ ಹಿಡಿದು ಆಟೋದಲ್ಲಿ ಲಾಡ್ಜ್ ತಲುಪಿದೆವು. ಆದರೆ ಅಲ್ಲಿ ಹೋದಾಗ ಬಾಗಿಲು ಮುಚ್ಚಲಾಗಿತ್ತು ಮತ್ತು ಅಲ್ಲಿ ಸಂಪೂರ್ಣ ಮೌನ ಆವರಿಸಿತ್ತು. ಆದರೆ ನಾವು ಮುಂದೆ ಹೋದಾಗ ಒಂದು ಸಣ್ಣ ಗೇಟ್ ತೆರೆದಿತ್ತು ಮತ್ತು ಒಂದು ಸಣ್ಣ ಜಾಗದಲ್ಲಿ ಬೆಳಕು ಕಾಣಿಸಿತು. ನಾವು ಬೆಳಕಿನೆಡೆಗೆ ಸಾಗಿದೆವು. ಒಳಗೆ ಹೋಗಿ ಗಮನವಿಟ್ಟು ನೋಡಿದಾಗ ಅಲ್ಲಿ ಸಾಕಷ್ಟು ಜನರಿದ್ದರು. ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ. ಅವನು ನಮಗೆ ಒಳಗಿನಿಂದಲೇ ರಿಸೆಪ್ಷನ್ಗೆ ಕರೆದುಕೊಂಡು ಹೋಗಿ ಯಾವ ರೂಮ್ ಬೇಕು ಎಂದು ಕೇಳಿದ. ನಾವು ಡಬಲ್ ಬೆಡ್ರೂಮ್ ಬುಕ್ ಮಾಡಿದೆವು. ನಾವು ರೂಮ್ನಲ್ಲಿ ಹೋಗಿ ಸೆಟಲ್ ಆದೆವು. ಮಾರುವೇಷದಲ್ಲಿ ಲಾಡ್ಜ್ನ ಹೊರಗಿರುವ ನಮ್ಮ ಸಿಬ್ಬಂದಿಗಳೊಂದಿಗೆ ಕಾಂಟ್ಯಾಕ್ಟ್ನಲ್ಲಿ ಇದ್ದೆವು. ಇದ್ದಕ್ಕಿದ್ದಂತೆ ನಮ್ಮ ಕೋಣೆಯ ಬೆಲ್ ಆಯಿತು. ಮಾನ್ವಿ ನಂದಿನಿಗೆ ಒಳಗೆ ಇರಲು ಹೇಳಿ ಬಾಗಿಲು ಓಪನ್ ಮಾಡಿದಳು. ರೂಮ್ ಬುಕ್ ಮಾಡಿಸಿಕೊಂಡ ಹುಡುಗ ನಮ್ಮ ಬಳಿ ಬಂದು, ಮೇಡಂ, ನಿಮಗೆ ಕೂಲ್ ಡ್ರಿಂಕ್ಸ್ ತರಲಾ ಎಂದು ಕೇಳಿದ. ನಾವು ಆರ್ಡರ್ ಕೊಟ್ಟೆವು.
ಹುಡುಗ ಟ್ರೈನಲ್ಲಿ ಕೋಲ್ಡ್ ಡ್ರಿಂಕ್ಸ್ ತಂದು ಕೊಟ್ಟು ಹೋದ. ಮಾನ್ವಿ ನಂದಿನಿಗೆ ಸಾಫ್ಟ್ ಡ್ರಿಂಕ್ಸ್ ತೆಗೆದುಕೊಳ್ಳಬೇಡ ಎಂದು ಹೇಳಿದಳು. ಸ್ವಲ್ಪ ಹೊತ್ತಿನಲ್ಲಿ ನಂದಿನಿ ವಾಶ್ರೂಮ್ ಕಡೆಗೆ ಹೋದಳು. ಆದರೆ ಇವರ ರೂಮಿನ ವಾಶ್ರೂಮ್ ಹಾಳಾಗಿತ್ತು. ಆಗ ನಂದಿನಿ ಮಾನ್ವಿಗೆ ಹೇಳಿ ರೂಮ್ ಬಾಯ್ನ ಕಾಲಿಂಗ್ ಬೆಲ್ ಒತ್ತಿದರು. ಯಾಕಪ್ಪ ರೂಮ್ ಬಾಡಿಗೆಗೆ ಕೊಡ್ತೀರಾ? ವಾಶ್ರೂಮ್ ಸರಿಯಾಗಿ ಇಟ್ಟಿಲ್ಲವಾ? ಅದಕ್ಕೇನು ಹೊರಗಡೆ ಬೋರ್ಡ್ ಹಾಕಿದ್ದು ಲಾರ್ಜ್ ಕ್ಲೋಸ್ ಅಂತ ಬೋರ್ಡ್ ಹಾಕಿ ಯಾಕಪ್ಪ ಕಸ್ಟಮರ್ಗೆ ರೂಮ್ ಕೊಡ್ತೀರಾ? ಮಾನ್ವಿ ಸೀರಿಯಸ್ ಆಗಿ ಗದರುವಂತೆ ಪೊಲೀಸ್ ಭಾಷೆಯಲ್ಲಿ ಹೇಳಿದಳು. ಸಾರಿ ಮೇಡಮ್, ಇಲ್ಲಿ ವಾಶ್ರೂಮ್ ಇಲ್ಲ, ಇಲ್ಲೇ ಮಹಡಿಯ ಮೇಲೆ ಫಸ್ಟ್ ಫ್ಲೋರ್ ಹೋಗಬೇಕು ಎಂದಾಗ ನಂದಿನಿ ಲಿಫ್ಟ್ ಮೂಲಕ ಮೇಲಕ್ಕೆ ಹೋದಳು. ನಂತರ ವಾಶ್ರೂಮ್ ಕಡೆಗೆ ಹೋದಾಗ ಅವಳನ್ನು ಯಾರು ಹಿಂಬಾಲಿಸುತ್ತಿರುವಂತೆ ಭಾಸವಾಯಿತು. ಹಿಂತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಅಲ್ಲಿ ಅನೇಕ ವಾಶ್ರೂಮ್ಗಳಿದ್ದವು. ಇದು ಲಾಡ್ಜಿಂಗನ ವಾಶ್ರೂಮ್ಗಳೆಂದು ತೋರುತ್ತಿರಲಿಲ್ಲ, ಏಕೆಂದರೆ ವಾಶ್ರೂಮ್ ಸೈಜ್ನಲ್ಲಿ ದೊಡ್ಡದಾಗಿತ್ತು, ವ್ಯವಸ್ಥೆಯೂ ಚೆನ್ನಾಗಿತ್ತು ಮತ್ತು ಅಲಂಕೃತವಾಗಿದ್ದವು. ನಂದಿನಿಗೆ ಅಲ್ಲಿಗೆ ಬಂದ ಮೇಲೆ ಕೆಲವು ಅನುಮಾನಗಳು ಕಾಡತೊಡಗಿದವು. ನಂದಿನಿ ವಾಶ್ರೂಮ್ಗೆ ಬಂದು ಟಾಯ್ಲೆಟ್ ಸಹಿತ ಸ್ನಾನಕ್ಕೆ ಶುರುವಿಟ್ಟುಕೊಂಡಳು. ಆದರೆ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ವೇರ್ಗಳನ್ನು ಜೋಡಿಸಿದ ಆ ಮೂಲೆಯ ಜಾಗದ ಮೇಲೆ ಬಿದ್ದವು. ಆ ವಾಶ್ರೂಮ್ನಲ್ಲಿ ಎಲ್ಲೋ ಕ್ಯಾಮೆರಾವನ್ನು ಅಳವಡಿಸಿರಬೇಕು ಎಂದು ಅವಳು ಅಂದುಕೊಂಡಳು. ಆಗ ಇದ್ದಕ್ಕಿದ್ದಂತೆ ಅವಳು ಗೋಡೆಯ ಮೇಲೆ ಒಂದು ಸಣ್ಣ ರಂಧ್ರದಲ್ಲಿ ಸೂಜಿ ಮುನೆಯ ಲೈಟ್ ಇರುವುದು ನೋಡಿದಳು. ಅಲ್ಲಿ ಕ್ಯಾಮೆರಾ ಇತ್ತು. ಇಲ್ಲಿ ಹುಡುಗಿಯರ ಪರ್ಸನಲ್ ಅಪಾಯಕಾರಿ ವಿಡಿಯೋಗಳು ತಯಾರಾಗಿರುತ್ತಿರುವುದು ನಂದಿನಿಗೆ ಖಚಿತವಾಯಿತು. ಅದಕ್ಕೆ ಅಡ್ಡಲಾಗಿ ತನ್ನ ಪರ್ಸ್ ಇಟ್ಟಳು. ಪ್ರಸ್ತುತ ನಂದಿನಿ ಅಲ್ಲಿಯೇ ನಿಂತಿದ್ದಳು. ವಾಶ್ರೂಮ್ ಅನ್ನು ಪರಿಶೀಲಿಸಿದಳು. ಆಗ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳು ಬಿರುಕು ಬಿಟ್ಟ ಗೋಡೆಯ ಅಂಚಿನ ಮೇಲೆ ಬಿದ್ದವು. ಎಲ್ಲೆಂದರಲ್ಲಿ ಕೆಲವು ಚಿಕ್ಕ ಕ್ಯಾಮೆರಾಗಳನ್ನು ಅಳವಡಿಸಿರುವುದನ್ನು ಗಮನಿಸಿದಳು. ಆ ಬಿರುಕಿನ ಮೇಲೆ ಚಿವಿಂಗಂ ಅಂಟಿಸಿದಳು. ಮತ್ತೆ ಯಾವುದಾದರೂ ರಹಸ್ಯ ಕ್ಯಾಮೆರಾ ಇರಬಹುದೆಂದು ಅವಳು ಹೆದರಿದ್ದಳು. ಆದರೆ ಆ ಕ್ಯಾಮೆರಾಗಳನ್ನು ಬಿಟ್ಟರೆ ಬೇರೆಲ್ಲೂ ಕ್ಯಾಮೆರಾಗಳು ಇರಲಿಲ್ಲ. ನಂದಿನಿ ವಾಶ್ರೂಮ್ನ ಬಾಗಿಲು ತೆರೆದು ಯಥಾಸ್ಥಿತಿಯಲ್ಲೇ ವರ್ತಿಸುತ್ತಾ ಹೊರಗೆ ಬಂದಳು. 2-3 ಜನ ಹುಡುಗ-ಹುಡುಗಿಯರು ನಂದಿನಿ ಹೊರಬರುವುದನ್ನು ಕಾಯುತ್ತಿರುವಂತಿತ್ತು. ಮಾನ್ವಿ ಕೂಡ ಹೊರಗೆ ನಿಂತು ನಂದಿನಿಗೆ ಕಣ್ಸನ್ನೆ ಮಾಡಿದಳು. ಸಿಂಹಿಣಿಯಂತೆ ಅವರನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅವರು ನಂದಿನಿಯನ್ನು ನೋಡಿದಾಗ ಬಹುಶಃ ಅವಳು ಅವರ ಪ್ರಭಾವಕ್ಕೆ ಒಳಗಾಗಿದ್ದಾಳೆ ಎಂದು ಅವರು ಭಾವಿಸಿದರು. ಇವಳ ವಿಡಿಯೋಸ್ ರೆಕಾರ್ಡ್ ಆಗಿದೆ ಅಂದುಕೊಂಡರು. ಆನಂತರ ಆ ಜನ ತಮ್ಮ ನಿಜರೂಪವನ್ನು ತೋರಿಸತೊಡಗಿದರು. ಇಬ್ಬರು ಹುಡುಗಿಯರು ನಂದಿನಿ ಮತ್ತು ಮಾನ್ವಿಯರ ಕೈಗಳನ್ನು ಹಿಡಿದರು. ಮತ್ತೆ 3 ಹುಡುಗರು ಇವರನ್ನು ಸುತ್ತುವರೆದರು. ಒಬ್ಬಳು ಹುಡುಗಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮಗೆ ಹೇಳಿ ಎಂದಳು. ಮೊಬೈಲ್ ನಂಬರ್ ಯಾಕೆ ಹೇಳಬೇಕು? ನಾವೇನು ಮಾಡಿದ್ದೇವೆ ಎಂದು ಮಾನ್ವಿ ಕೇಳಿದಳು. ನಂದಿನಿ ತನ್ನ ಮೊಬೈಲ್ ನಂಬರ್ ಹೇಳುವುದಿಲ್ಲ ಎಂದಾಗ ಏಕಾಏಕಿ ಒಬ್ಬ ಹುಡುಗ ಅವಳ ಹೊಟ್ಟೆಯ ಮೇಲೆ ಚಾಕು ಇಟ್ಟು ಹೇಳಲಿಲ್ಲ ಎಂದರೆ ಸಾಯಿಸುತ್ತೇನೆ, ಬೇಗ ನಿನ್ನ ನಂಬರ್ ಕೊಡು ಮತ್ತು ನಿಮ್ಮಲ್ಲಿರುವ ಹಣ ಮತ್ತು ಆಭರಣಗಳನ್ನು ನಮಗೆ ಕೊಡಿ ಎಂದನು. ನಾವು ಸಾಯಲು ಹೆದರುವುದಿಲ್ಲ. ನಿಮ್ಮ ನಿಜ ಸ್ವರೂಪ ನಮಗೆ ಗೊತ್ತಾಗಿದೆ. ನೀವು ವಾಶ್ರೂಮ್ ಒಳಗೆ ಕ್ಯಾಮೆರಾಗಳನ್ನು ಅಳವಡಿಸಿದ್ದೀರಿ. ನಾವು ವಾಶ್ರೂಮ್ ಟಾಯ್ಲೆಟ್ ಬಳಸಿದರೆ ಅಥವಾ ಬಟ್ಟೆ ಬದಲಾಯಿಸಿದರೆ ನೀವು ನಮ್ಮ ವಿಡಿಯೋ ಮಾಡುತ್ತೀರಿ ಎಂದು ನನಗೆ ತಿಳಿದಿದೆ. ನಂದಿನಿ ಮಾತು ಕೇಳಿ ಹುಡುಗ-ಹುಡುಗಿಯರೆಲ್ಲ ಮುಖ ನೋಡತೊಡಗಿದರು. ನಿಜ ಹೇಳಿ, ನೀವು ಯಾರು ಮತ್ತು ನಿಮಗೆ ಇದೆಲ್ಲ ಹೇಗೆ ಗೊತ್ತಾಯಿತು? ನೀವೆಲ್ಲ ವರದಿಗಾರರೇ? ನೀವು ಇಲ್ಲಿಂದ ಜೀವಂತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ನಂದಿನಿ ಮತ್ತು ಮಾನ್ವಿಗೆ ಅವರೆಲ್ಲ ಧಮ್ಕಿ ಹಾಕಿದರು. ಯಾರು ಜೀವಂತವಾಗಿ ಹೋಗುತ್ತಾರೆ ಎಂದು ಕಾಲವೇ ಹೇಳಲಿದೆ ಎಂದು ಮಾನ್ವಿ ಹೇಳಿದಳು. ಮಾನ್ವಿ ಹುಡುಗಿಯರ ಕೈಗಳನ್ನು ಹಿಡಿದು ತಿರುಗಿಸಿದಳು ಮತ್ತು ಎಲ್ಲಾ ಹುಡುಗ-ಹುಡುಗಿಯರೊಂದಿಗೆ ಹೊಡೆದಾಡಲು ಪ್ರಾರಂಭಿಸಿದಳು. ನಂದಿನಿ ಬೇಗನೆ ತನ್ನ ಮೊಬೈಲ್ನಿಂದ ಹೊರಗೆ ಮಾರವೇಷದಲ್ಲಿದ್ದ ಪೊಲೀಸರಿಗೆ ಕರೆ ಮಾಡಿದಳು ಮತ್ತು ಸ್ವಲ್ಪ ಸಮಯದ ನಂತರ ಪೊಲೀಸ್ ತಂಡವು ಲಾಡ್ಜ್ನಲ್ಲಿ ಹಾಜರಿತ್ತು ಮತ್ತು ಪೊಲೀಸರು ಅವರನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದರು. ಆದರೆ ಜೈಲಿನಲ್ಲಿ ಇದ್ದ ರಮ್ಯಾಳ ತಪ್ಪೇನು ಎಂಬ ಯೋಚನೆ ನಂದಿನಿಗೆ ಮನದಲ್ಲಿ ಕಾಡತೊಡಗಿತು. ನಾವು ರಮ್ಯಾಳ ಬಳಿ ಲಾಡ್ಜ್ನಲ್ಲಿ ದಂಧೆ ಮಾಡುವವರ ಗ್ಯಾಂಗ್ ಅನ್ನು ಸೆರೆ ಹಿಡಿದಿದ್ದೇವೆ ಎಂದಾಗ ರಮ್ಯಾ ಆಶ್ಚರ್ಯದಿಂದ ನಮ್ಮತ್ತ ನೋಡತೊಡಗಿದಳು. ಈಗ ಅವರು ಜೈಲಿನಲ್ಲಿದ್ದಾರೆ, ಇನ್ನು ಅವರು ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಎಂದಾಗ ರಮ್ಯಾ ಉದ್ವೇಗಗೊಂಡಳು ಮತ್ತು ಎದ್ದು ನಿಂತು ನಿಜ ಹೇಳಲು ಪ್ರಾರಂಭಿಸಿದಳು. ನಾವೆಲ್ಲ ಫ್ರೆಂಡ್ಸ್, ನಮ್ಮ ಬರ್ತ್ಡೇ ಪಾರ್ಟಿ ಮಾಡಲು ಈ ಲಾಡ್ಜ್ ಅನ್ನು ಬುಕ್ ಮಾಡಿದ್ದೆವು. ಪಾರ್ಟಿ ಶುರುವಾದ ನಂತರ ಸಪ್ಲೈ ಹುಡುಗ ನನ್ನ ಮೇಲೆ ಬೇಕಂತಾನೆ ಸಾಫ್ಟ್ ಡ್ರಿಂಕ್ಸ್ ಅನ್ನು ಚೆಲ್ಲಿದ್ದ. ನಾವು ಬುಕ್ ಮಾಡಿದ ರೂಮ್ನಲ್ಲಿ ವಾಶ್ರೂಮ್ ಬೀಗ ಹಾಕಿತ್ತು. ನಾವು ರೂಮ್ ಬಾಯ್ಗೆ ಇದರ ಬಗ್ಗೆ ಕೇಳಿದಾಗ ಅವನು ಇಲ್ಲಿ ಇಲ್ಲ, ಮೇಲಕ್ಕೆ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ಗೆ ಹೋಗಬೇಕು ಎಂದು ಹೇಳಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋದನೆಲ್ಲ ಕೇಳಿ ನಂದಿನಿ ಮತ್ತು ಮಾನ್ವಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ನಂದಿನಿಗಾದ ಅನುಭವವೇ ರಮ್ಯಾಗೂ ಆಗಿತ್ತು. ಆನಂತರ ಹುಡುಗ ನನ್ನಲ್ಲಿ ಕ್ಷಮೆ ಕೇಳಿ ಫಸ್ಟ್ ಫ್ಲೋರ್ನಲ್ಲಿ ವಾಶ್ರೂಮ್ ಇದೆ, ನೀವು ಅಲ್ಲಿಯ
ವಾಷಿಂಗ್ ರೂಮ್ ಬಳಸಬಹುದು ಎಂದು ಹೇಳಿದ. ನಾನು ವಾಶ್ರೂಮ್ಗೆ ಹೋಗಿ ವಾಶ್ರೂಮ್ ಸೀಟ್ ಅನ್ನು ಬಳಸಿದೆ ಮತ್ತು ನನ್ನ ಬಟ್ಟೆಯನ್ನು ತೆಗೆದು ಸ್ವಚ್ಛಗೊಳಿಸಿದೆ. ನಂತರ ವಾಶ್ರೂಮ್ನಿಂದ ಹೊರಬಂದೆ. ಹೊರಬಂದ ತಕ್ಷಣ ಒಬ್ಬಳು ಹುಡುಗಿ ನನ್ನ ಕೈ ಹಿಡಿದು ನನ್ನ ಬಳಿ ಇರುವ ಹಣ ಮತ್ತು ಆಭರಣವನ್ನು ಕೇಳಲು ಪ್ರಾರಂಭಿಸಿದಳು. ನಾನು ಅವರನ್ನು ವಿರೋಧಿಸಿದೆ. ಆಗ ಒಬ್ಬ ಹುಡುಗನು ತನ್ನ ಮೊಬೈಲ್ನಲ್ಲಿ ವಾಶ್ರೂಮ್ ಒಳಗಿನ ಸಂಪೂರ್ಣ ರೆಕಾರ್ಡಿಂಗ್ ಅನ್ನು ನನಗೆ ತೋರಿಸಿದನು. ನಮ್ಮ ಮಾತು ಕೇಳದಿದ್ದರೆ ನಿನ್ನ ಈ ವಿಡಿಯೋ ವೈರಲ್ ಮಾಡುತ್ತೇವೆ ಎಂದಿದ್ದರು. ನಾನು ಹೆದರಿ ನನ್ನ ಬಳಿ ಇದ್ದ ಹಣವನ್ನು ಮತ್ತು ನನ್ನ ಮೊಬೈಲ್ ನಂಬರನ್ನು ಸಹ ಕೊಟ್ಟೆ. ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ನನ್ನ ವಿಡಿಯೋ ಅವರು ಡಿಲೀಟ್ ಮಾಡಲಿಲ್ಲ. ಈ ಬಗ್ಗೆ ಯಾರಿಗಾದರೂ ಹೇಳಿದರೆ ನಿಮ್ಮ ಕುಟುಂಬವನ್ನು ಕೊಲ್ಲುತ್ತೇವೆ ಎಂದು ಹೆದರಿಸಿದರು. ನಾನು ಮನೆಗೆ ಹೋದಾಗ ನನಗೆ ತುಂಬಾ ಭಯವಾಯಿತು. ರಾತ್ರಿ ವೇಳೆ ಹುಡುಗಿ ಒಬ್ಬಳು ಕರೆ ಮಾಡಿ 1 ಗಂಟೆ ಒಳಗೆ 10 ಲಕ್ಷ ರೂಪಾಯಿಯನ್ನು ನಾವು ನೀಡಿದ ವಿಳಾಸಕ್ಕೆ ತರದಿದ್ದರೆ ನಿನ್ನ ವಿಡಿಯೋವನ್ನು ಮಾಡುತ್ತೇವೆ ಎಂದು ಹೆದರಿಸಿದಳು. 10 ಲಕ್ಷ ರೂಪಾಯಿಗಳನ್ನು ಹೇಗೆ ಕೊಡುವುದು? ನಾನು ಶ್ರೀಮಂತ ಕುಟುಂಬಕ್ಕೆ ಸೇರಿದವಳು ಎಂದು ಆ ಜನರಿಗೆ ಚೆನ್ನಾಗಿ ತಿಳಿದಿತ್ತು. ಅಂದಿನಿಂದ ಅವರು ನನ್ನನ್ನು ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದರು. ನಾನು ನನ್ನ ಮನೆಯಿಂದ ಹಣವನ್ನು ಕದ್ದು ಅವರಿಗೆ ಕೊಡಲು ಆರಂಭಿಸಿದೆ. ಅವರು 3-4 ದಿನಕ್ಕೊಮ್ಮೆ ನನ್ನಲ್ಲಿ ಹಣ ಕೇಳುತ್ತಿದ್ದರು ಮತ್ತು ಹಣ ಕೊಡದಿದ್ದರೆ ನಿನ್ನ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ಬೆದರಿಕೆ ಹಾಕುತ್ತಿದ್ದರು. ಆದರೆ ಒಂದು ದಿನ ಅವರು ನನಗೆ ಮಾಡಬಾರದ ಕೆಲಸವನ್ನು ಮಾಡುವಂತೆ ಹೇಳಿದರು. ಶ್ರೀಮಂತ ಹುಡುಗಿಯರನ್ನು ಲಾಡ್ಜ್ನಲ್ಲಿ ಪಾರ್ಟಿ ಮಾಡಲು ಕರೆ ತರಬೇಕು. ಯಾವುದಾದರೂ ನೆಪ ಹೇಳಿ ವಾಶ್ರೂಮ್ಗೆ ಕಳುಹಿಸಬೇಕು. ನೀನು ಹೀಗೆ ಮಾಡಿದರೆ ನಿನ್ನನ್ನು ಬಿಟ್ಟುಬಿಡುತ್ತೇವೆ, ಇಲ್ಲದಿದ್ದರೆ ನಿಮ್ಮ ತಂದೆ ತಾಯಿಯನ್ನು ಕೊಲ್ಲುತ್ತೇವೆ ಎಂದು ಪದೇ ಪದೇ ಬ್ಲಾಕ್ ಮೇಲ್ ಮಾಡುತ್ತಿದ್ದರು. ಒಂದು ದಿನ ನಾನು ಅವಳನ್ನು ಮತ್ತು ನನ್ನ ಅನೇಕ ಸ್ನೇಹಿತೆಯರನ್ನು ಅಲ್ಲಿಗೆ ಕರೆದೊಯ್ದಿದ್ದೆ ಮತ್ತು ನನ್ನ ಸ್ನೇಹಿತೆಯರೊಂದಿಗೆ ಅದೇ ಘಟನೆ ಸಂಭವಿಸಿತು. ಆದರೆ ನನ್ನ ಸ್ನೇಹಿತರು ಯಾರ್ಯಾರೂ ನನ್ನ ಬಳಿ ಹೇಳಿಕೊಂಡಿಲ್ಲ, ಏಕೆಂದರೆ ಅವರಿಗೂ ಕೂಡ ಇದೇ ರೀತಿ ಬೆದರಿಕೆ ಹಾಕಿದರು. ಆದರೆ ಒಂದು ದಿನ ಕೌನ್ಸಿಲರ್ ಮಗಳು ಹೋಗಿ ತನ್ನ ಅಣ್ಣನ ಹತ್ತಿರ ಎಲ್ಲವನ್ನೂ ಹೇಳಿದಳು ಮತ್ತು ಅವಳು ನನ್ನ ಹೆಸರನ್ನು ಹೇಳಿದಳು. ಅಂದಿನಿಂದ ಅವಳ ಅಣ್ಣ ನನ್ನನ್ನು ಅನುಮಾನಿಸಲು ಪ್ರಾರಂಭಿಸಿದನು ಮತ್ತು ನನ್ನನ್ನು ಎಳೆದುಕೊಂಡು ನಿಮ್ಮ ಬಳಿಗೆ ಕರೆತಂದನು. ಈ ವಿಷಯ ನಮ್ಮ ಅಪ್ಪ ಅಮ್ಮನಿಗೆ ತಿಳಿದಾಗ ನನ್ನ ಮೇಲೆ ಇಂತಹ ಆರೋಪ ಕೇಳಿ ಬಂದಿದ್ದರಿಂದ ಅವರು ತುಂಬಾ ಕೋಪಗೊಂಡರು. ನನ್ನ ಮೇಲೆ ಕಳ್ಳತನದ ಆರೋಪ ಕೇಳಿ ಬಂತು. ನನ್ನ ಮನೆಯಲ್ಲಿ ಹಣ ಕದ್ದು ಅವರಿಗೆ ಕೊಡುತ್ತಿದ್ದೆ. ನಾನು ತಪ್ಪು ದಾರಿ ಹಿಡಿದಿದ್ದೇನೆ ಎಂದು ನಮ್ಮ ತಂದೆ ತಾಯಿ ಭಾವಿಸಿದರು. ಆದ್ದರಿಂದ ನನ್ನ ಮನೆಯವರು ಯಾರೂ ನನಗೆ ಜಾಮೀನು ನೀಡಲು ಬಂದಿಲ್ಲ. ಆಗ ನಂದಿನಿ ಮತ್ತು ಮಾನವಿ ನಿನ್ನೊಂದಿಗೆ ನಾವಿದ್ದೇವೆ ಮತ್ತು ನಿನಗೆ ನ್ಯಾಯ ಸಿಗುತ್ತದೆ ಎಂದು ಸಮಾಧಾನ ಮಾಡಿದರು. ಈಗ ನಮ್ಮ ಬಳಿ ಸಾಕ್ಷ್ಯಾಧಾರಗಳಿವೆ ಮತ್ತು ನಿನ್ನ ಪ್ರಕರಣವನ್ನು ನಾನೇ ತೆಗೆದುಕೊಳ್ಳುತ್ತೇನೆ. ಸತ್ಯವು ಸಾಬೀತಾಗುತ್ತದೆ. ನಿನ್ನಂತಹ ಅನೇಕ ಹುಡುಗಿಯರು ನಿನ್ನೊಂದಿಗೆ ಸಾಕ್ಷಿ ಹೇಳುತ್ತಾರೆ ಮತ್ತು ಈ ಜನರಿಗೆ ಕಠಿಣ ಶಿಕ್ಷೆಯಾಗುತ್ತದೆ ಎಂದು ಹುಡುಗಿಗೆ ಭರವಸೆ ನೀಡಿದರು. ರಮ್ಯಾಳನ್ನು ಠಾಣೆಗೆ ಕರೆತಂದ ಹುಡುಗ ವಕೀಲರನ್ನು ನೇಮಿಸಿದ್ದ. ಒಳ್ಳೆಯ ಸಂಗತಿ ಎಂದರೆ ಹುಡುಗನ ತಂಗಿ ನಡೆದ ಎಲ್ಲಾ ವಿಷಯವನ್ನು ಕೋರ್ಟಿನಲ್ಲಿ ಹೇಳಿದಳು. ನನ್ನ ತಂಗಿ ಭವ್ಯ ಸೇರಿದಂತೆ ಉಳಿದ ಹುಡುಗಿಯರು ಇದೇ ರೀತಿಯ ಸಾಕ್ಷಿಯನ್ನು ನೀಡಿದರು. ಈ ಮೂಲಕ ಸಾಕ್ಷಿ ಆಧಾರಗಳ ಮೇಲೆ ಈ ಪ್ರಕರಣವನ್ನು ದೃಢಪಡಿಸಿ ಈ ಇಡೀ ಗ್ಯಾಂಗಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಯಿತು. ಇಂದು ಅವರೆಲ್ಲ ಜೀವಾವಧಿ ಶಿಕ್ಷೆಯಲ್ಲಿದ್ದಾರೆ. ನಂದಿನಿ ಮತ್ತು ಮಾನ್ವಿ ಅಪರಾಧಿಗಳ ಮೊಬೈಲನ್ನು ಕೋರ್ಟ್ಗೆ ಸಲ್ಲಿಸಿದರು. ಅಲ್ಲಿ ಎಲ್ಲ ಹುಡುಗಿಯರ ವಿಡಿಯೋಗಳನ್ನು ಡಿಲೀಟ್ ಮಾಡಲಾಗಿತ್ತು ಮತ್ತು ಮೊಬೈಲನ್ನು ಸಹ ಡಿಸ್ಟ್ರಾಯ್ ಮಾಡಲಾಗಿತ್ತು. ಆಗ ಗ್ಯಾಂಗ್ ಹಣಕ್ಕಾಗಿ ಹುಡುಗಿಯರನ್ನು ಬ್ಲಾಕ್ ಮೇಲ್ ಮಾಡಿದ್ದೇವೆ ಎಂದು ಒಪ್ಪಿಕೊಂಡರು. ಇವರ ಈ ಕೆಲಸದಿಂದ ಮನನೊಂದು ಎಷ್ಟೋ ಹುಡುಗಿಯರು ಆತ್ಮಹತ್ಯೆಯನ್ನು ಸಹ ಮಾಡಿಕೊಂಡಿದ್ದರು. ಆದರೆ ಇದೆಲ್ಲದರ ಲೀಡರ್ ಲಾಡ್ಜ್ನ ಮಾಲೀಕನಾಗಿದ್ದ. ಮಾಲೀಕನನ್ನು ಬಂಧಿಸಿ ಲಾಡ್ಜ್ ಸೀಜ್ ಮಾಡಲಾಯಿತು. ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ನೀವು ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್, ಶಾಪಿಂಗ್ ಮಾಲ್, ಸಿನಿಮಾ ಹಾಲ್ ಎಲ್ಲಿಯೇ ಆಗಲಿ ವಾಶ್ರೂಮ್ ಅಥವಾ ಬಾತ್ರೂಮಿಗೆ ಹೋದರೆ ತುಂಬಾ ಜಾಗರೂಕರಾಗಿರಿ, ಏಕೆಂದರೆ ಇದೇ ಕಥೆಯಲ್ಲಿ ಹುಡುಗಿಯರ ಜೊತೆ ಆದ ಘಟನೆ ತಮ್ಮೆಲ್ಲರ ಜೊತೆ ಆಗದಿರಲಿ. ಅದಕ್ಕಾಗಿ ಯಾವಾಗಲೂ ನಿಮ್ಮ ಬಗ್ಗೆ ಲಕ್ಷ್ಯ ಕೊಡಿ ಮತ್ತು ಜಾಗರೂಕರಾಗಿರಿ. ಕಥೆಯನ್ನು ಓದಿದ್ದಕ್ಕಾಗಿ ಧನ್ಯವಾದಗಳು.